ಹಲೋ ಫ್ರೆಂಡ್, ನಾನು ನಿಮ್ಮ ಸತ್ಯ. ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನು ರೆಸಿಪಿ ಮಾಡ್ತಿದ್ದೀನಿ ಅಂದರೆ, ಇವತ್ತು ನಾನು ಬದನೆಕಾಯಿ ಮತ್ತು ಬೆಂಡೆಕಾಯಿ ಗೊಜ್ಜು ಮಾಡ್ತಿದ್ದೀನಿ ಸುಟ್ಬಿಟ್ಟು. ಯಾವ ಥರ ಮಾಡೋದು ನೋಡೋಣ ಬನ್ನಿ. 2 ಬದನೆಕಾಯಿ ತೊಗೊಂಡಿದ್ದೀನಿ, ಅದನ್ನು ಸ್ಟ್ಯಾಂಡಲ್ಲಿಟ್ಟು ಚೆನ್ನಾಗಿ ಸುಟ್ಕೋತಿದ್ದೀನಿ. ಎರಡೂ ಕಡೆಯೂ ಬೇಯಿಸ್ಕೊಳ್ಳಿ ಚೆನ್ನಾಗಿ. ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಈಗ ಟೊಮೊಟೊನೂ ಹಾಕ್ಕೋತಿದ್ದೀನಿ, ಇದನ್ನು ಎರಡೂ ಕಡೆಯೂ ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ಚೆನ್ನಾಗಿ ಬೆಂದಿದೆ, ಇದನ್ನು ತಗೋತಿದ್ದೀನಿ. ಆಮೇಲೆ ಒಂದು 4 ಬೆಂಡೆಕಾಯಿನೂ ಇದನ್ನು ಬೆಂಕಿಯಲ್ಲೇ ನಾನು ಸುಟ್ಕೋತಿದ್ದೀನಿ, ಅದು ರೆಡಿಯಾಗಿದೆ. ಈಗ ಒಂದು 10 ಹಸಿಮೆಣ್ಸಿನ್ಕಾಯಿನೂ ನಾನು ತಗೊಂಡಿದ್ದೀನಿ, ಅದನ್ನು ಈ ಬೆಂಕಿಯಲ್ಲೇ ಈಗ ಸುಟ್ಕೋತಿದ್ದೀನಿ. ಇದು ರೆಡಿಯಾಗಿದೆ. ಈಗ ನಾನು ಇದೆಲ್ಲ ಕ್ಲೀನ್ ಮಾಡ್ಕೋತಿದ್ದೀನಿ, ಕೈಯೆಲ್ಲ ಈ ಸಿಪ್ಪೆಗಳನ್ನೆಲ್ಲ ಸುಡ್ಕೋತಿದ್ದೀನಿ. ಚೆನ್ನಾಗಿ ಬೆಂದಿದೆಯಲ್ಲ, ಹಂಗಾಗಿ ಬಿಟ್ಕೋತಿದ್ದೆ. ಎಲ್ಲದನ್ನು ನಾನು ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ಈ ತೋಟನ ತೆಗೆದ್ಬಿಟ್ಟು ನಾನು ಎಲ್ಲದನ್ನು ಕ್ಲೀನಾಗಿ ಕಟ್ ಮಾಡಿ ಇಟ್ಕೋತಿದ್ದೀನಿ. ಈಗ ಇದಕ್ಕೆ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಡ್ರೈ ರೋಸ್ಟ್ ಮಾಡೋದಕ್ಕೆ 1 ಸ್ಪೂನು ಸಾಸಿವೆ ತಗೊಂಡಿದ್ದೀನಿ. ಅದು ಚೆನ್ನಾಗಿ ಸಿಡ್ದಿದ ತಕ್ಷಣ ಇದು ಕುಟ್ಟಾಣಿ ಒಳಗಡೆ ನಾನು ಹಾಕ್ಕೋತಿದ್ದೀನಿ. ಈಗ ಅದೇ ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, 1-2 ಬೆಳ್ಳುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ನಾನು ತರಕಾರಿಗಳನ್ನೆಲ್ಲ ಬೇಯಿಸಿಟ್ಕೊಂಡಿದ್ನಲ್ಲ, ಮುಳ್ಗಾಯಿ, ಟೊಮೊಟೊ ಎಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ಈ ಚಟ್ನಿಗೆ ಎಷ್ಟು ಬೇಕೋ ಈ ಗೊಜ್ಜಿಗೆ ಅಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ ನಾವು ಆವಾಗಲೇ ಸಾಸಿವೆ ರೆಡಿ ಮಾಡಿಟ್ಟಿದ್ವಲ್ಲ, ಅದನ್ನು ಈ ಥರ ಪುಡಿಯಾಗಿ ಡ್ರೈ ರೋಸ್ಟ್ ಮಾಡಿರೋದನ್ನು ಜಜ್ಜಿಟ್ಕೊಂಡಿದ್ದೀನಿ. ಅದೇ ಇದಕ್ಕೆ ಈಗ ನಾವು ಆವಾಗಲೇ ಎಲ್ಲ ಫ್ರೈ ಮಾಡ್ಕೊಂಡ್ವಲ್ಲ, ಆ ಗೊಜ್ಜನ್ನ ಹಾಕ್ಕೋತಿದ್ದೀನಿ. ಒಂದು ಅರ್ಧ ಹಾಕ್ಕೊತಿದ್ದೀನಿ, ಒಂದು ಅರ್ಧ ಆಮೇಲೆ ಹಾಕ್ಕೋತಿದ್ದೀನಿ ನೋಡಿ. ಈಗ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಜಜ್ಕೊಂಡಿದ್ದೀನಿ. ಈಗ ಇದು ರೆಡಿಯಾಗಿದೆ. ಈಗ ಅದೇ ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಆದಮೇಲೆ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಸಿಡ್ದಿದ ತಕ್ಷಣ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರನೂ ಒಂದ್ಸರಿ ಚಟ್ನಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.